ಬಿಜೆಪಿ ಅಲಯನ್ಸ್ ಆಗಿ ಇಲ್ಲಿವರೆಗೂ ಯಾವ ಜೆಡಿಎಸ್ ಬಿಜೆಪಿ ಪ್ರತಿಭಟನೆ ಭಾಗಿಯಾಗಿರ್ತಾವೆ ನೋಡಿ, ಒಂದು ಮೂಡದ ವಿಚಾರವಾಗಿ ಜೊತೆಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆದಂಥ ಯಾವ ರೀತಿ ಒಂದು ಹಣಕಾಸಿನ ಸಮಸ್ಯೆಗಳಾಗಿ ಈಗ ಮಂತ್ರಿಗಳು ಒಳಗಡೆ ಹೋಗಾಗಿದೆ. ಈಗ ನ್ಯಾಯಾಲಯದಲ್ಲಿ ಈಗ ಆಲ್ರೆಡಿ CBI ತನಿಖೆಗೂ ಕೂಡ ಕೊಟ್ಟಿದ್ದಾರೆ. ಈ ಬೆಳಗ್ಗೆ ಪತ್ರಿಕೆ ಓದ್ತಾ ಇದ್ದೆ ನಾನು. ಆ ಸಂದರ್ಭದಲ್ಲಿ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟವನ್ನು ಕೈಗೆತ್ಕೊಂಡಿದ್ವು. ಸೆಷನ್ ನಡಿಬೇಕಾದಂಥ ಸಂದರ್ಭದಲ್ಲೂ ಒಟ್ಟಾಗಿ ಹಲವಾರು ರಾಜ್ಯದ ವಿಚಾರಗಳ ಬಗ್ಗೆ ಧ್ವನಿಗೂಡಿಸಿದ್ದೇವೆ. ನಾವು ಒಂದು ರಾಜಕೀಯ ಪಕ್ಷ, BJPನೂ ಕೂಡ ಒಂದು ರಾಜಕೀಯ ಪಕ್ಷ. ಒಂದಷ್ಟು ಬಾರಿ ಪ್ರತ್ಯೇಕವಾಗಿ ಹೋರಾಟಗಳು ಮಾಡಬೇಕಾಗ್ತದೆ. ನಾವೇನು ಅಗ್ರಿಮೆಂಟು ಎಲ್ಲ ಹೋರಾಟನೂ ಜೊತೆಯಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದು ನಾವೇನು ಅಗ್ರಿಮೆಂಟ್ ಸೈನ್ ಹಾಕಿಲ್ಲ. ವಿ ಆರ್ NDA ಪಾರ್ಟ್ನರ್ಸ್, ವೆರಿ ಕ್ಲಿಯರ್. ಅಂದರೆ ಬಿಜೆಪಿ ಜೊತೆ ಕುಟುಂಬ ಅಷ್ಟೇ ಅಲಯನ್ಸ್ ಇತ್ತು, ಪಕ್ಷ ಇಲ್ಲ. ನೋಡಿಪ್ಪ, ಯಾವಾಗ ಪ್ರತ್ಯೇಕವಾಗಿ ಮಾಡಬೇಕು, ಯಾವಾಗ ಜೊತೆಗೂಡಿ ಹೋರಾಟಗಳು ಮಾಡಬೇಕು, ಕೈ ಎತ್ಕೊಳ್ತೀವಿ. ಸೂಕ್ತವಾದ ಸಮಯ ಸಂದರ್ಭ ನೋಡಿ ಜೊತೆಲಿ ಹೋಗ್ತೀವಿ. ಸರ್, ಮುಂದಿನ ಚುನಾವಣೆ 50-50 ಹೆಂಗೆ ಸೀಟ್ ಕೇಳ್ತೀರಾ ಅಂತ ರಾಜ್ಯದಲ್ಲಿ? ಇಲ್ಲ, ಮುಂದೆ ಮಾತಾಡೋದಪ್ಪ. ಇಟ್ ಇಸ್ ಟೂ ಅರ್ಲಿ, ಇಟ್ ಇಸ್ ಪ್ರೀ ಮೆಚೂರ್. ಈಗ ನಾನು ಸಂಘಟನೆಗೆ ಬಂದಿದ್ದೀನಿ. ಪಕ್ಷ ಸಂಘಟನೆ ಆಗಬೇಕು, ಅಭ್ಯರ್ಥಿಗಳ ಸ್ಪೀಡ್ ಆಗಬೇಕು, ಕಾರ್ಯಕರ್ತರುಗಳ ಸ್ಪೀಡ್ ಆಗಬೇಕು. ಹಾಗಾಗಿ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ. ಸೀಟಿನ ವಿಚಾರ ಬಂದಾಗ ಕುಮಾರಣ್ಣ ಅವರಿದ್ದಾರೆ, ದೇವೇಗೌಡರು ಸಾಹೇಬರಿದ್ದಾರೆ, ಗೃಹ ಸಚಿವರಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು, ಭಾರತೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಇರ್ತಾರೆ, ಪ್ರಧಾನಮಂತ್ರಿಗಳಿರ್ತಾರೆ. ಕೂತ್ಕೊಂಡು ಚರ್ಚೆ ಮಾಡಿ.